ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ನಿಮಿತ್ತ ಕಲೂರು ಪಂಚಾಯತ್ನಲ್ಲಿ ಸ್ವಚ್ಛತಾ ಹಿ ಸೇವಾ ಇದು ಆಂದೋಲನ 14 ಸೆಪ್ಟೆಂಬರ್ ರಿಂದ ಪ್ರಾರಂಭವಾಗಿ ಇಂದು 2ನೇ ಅಕ್ಟೋಬರ್ ಗಾಂಧಿ ಜಯಂತಿ ದಿವಸದಿಂದ ಮುಕ್ತಾಯಗೊಳ್ಳುತ್ತದೆ. ಸ್ವಚ್ಛತಾ ಹಿ ಸೇವಾ ಅಂದರೆ ಮನುಷ್ಯರ ಸ್ವಭಾವ ಸ್ವಚ್ಛ ಇರಬೇಕು, ಸಂಸ್ಕಾರ ಸ್ವಚ್ಛ ಇರಬೇಕು. ಅಂದಾಗ ಮಾತ್ರ ನಾವು ನಮ್ಮ ಮನೆಗಳನ್ನು ಕೂಡ ಸ್ವಚ್ಛ ಇಟ್ಕೊಳ್ತೇವೆ. ಮನೆಗಳು ಸ್ವಚ್ಛ ಇಟ್ಟುಕೊಳ್ಳೋದು ಅಲ್ಲದೆ ಮನೆಯ ಅಕ್ಕಪಕ್ಕದಲ್ಲಿ ನಾವು ಜಾಗ ಕೂಡ ಸ್ವಚ್ಛ ಮಾಡ್ಕೊಳ್ತೇವೆ. ಚರಂಡಿ ಆಗಲಿ, ರಸ್ತೆ ಆಗಲಿ, ಕುಡಿಯುವ ನೀರಾಗಲಿ, ಸೇವಿಸುವ ಗಾಳಿ ಆಗಲಿ, ಇವೆಲ್ಲ ನಾವು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರ ಮುಖಾಂತರ ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಯಾಕಂದ್ರೆ ಈ ಅಸ್ವಚ್ಛತೆಯಿಂದ ಅನೇಕ ರೋಗ ರುಜಿನಗಳು, ಕಾಯಿಲೆಗಳು ಬಂದು ಮಾನವ ಏನಪ್ಪ ಮೃತ್ಯುಗೆ ಬಲಿಯಾಗ್ತಾನೆ. ಇದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು. ಯಾರ ಮನಸ್ಸು ಸ್ವಚ್ಛ ಆಗಿರ್ತದೋ ಅವ್ರ ಸ್ವಭಾವ ಸ್ವಚ್ಛ ಆಗಿರ್ತದ. ಯಾರ ಸ್ವಭಾವ ಮತ್ತು ಮನಸ್ಸು ಸ್ವಚ್ಛ ಆಗಿರ್ತದೋ ಅವ್ರ ಕುಟುಂಬನೂ ಸ್ವಚ್ಛ ಇರ್ತದ. ಸೊ ಈ ನಿಟ್ಟಿನಲ್ಲಿ ನಾವು ಗಾಂಧೀಜಿಯವರ ಸ್ಮರಣಾರ್ಥ ರಸ್ತೆಯನ್ನು ಗುಡಿಸುವುದರ ಮುಖಾಂತರ ನಮ್ಮ ಶ್ರಮದಾನದ ಮೂಲಕ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಆಯ್ಕೆ ಆಗಿದ್ದು ಸ್ವಚ್ಛತೆಯಲ್ಲಿ ತೊಡಗುವುದರಿಂದ ಉಳಿದವರು ಕೂಡ ಅವರು ತಿಳ್ಕೊಳ್ಬೇಕು. ಒಬ್ಬ ಸದಸ್ಯರಾದವರು ಕೂಡ ಸ್ವಚ್ಛತೆ ಕೈ ಜೋಡಿಸಿದಾರಂದ್ರೆ ನಾವು ಕೂಡ ಸ್ವಚ್ಛತೆಯಲ್ಲಿ ಕೈ ಜೋಡಿಸಬೇಕಂದ್ರೆ ಅಂಗಡಿ ಮಾಲೀಕರು, ಹೋಟೆಲ್ ಮಾಲೀಕರು ತಾವು ಬಳಸುವ ಅನುಪಯುಕ್ತ ವಸ್ತುಗಳು ಒಂದು ಕಡೆ ಶೇಖರಣೆ ಮಾಡಿ ಇಟ್ಟುಕೊಳ್ಳೋದು ಕೂಡ ಇದು ಕೂಡ ಸ್ವಚ್ಛತೆ ಒಂದು ಸಂಕೇತ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳುವುದಲ್ಲದೆ ಇದು ಕೇವಲ ಒಂದು ದಿನದಲ್ಲ, ಈ ಜೀವನ ಪರ್ಯಂತ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಇದರಿಂದ ನಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕು. ಎಲ್ಲ ಪಂಚಾಯಿತಿ ಮೇಲೆ ಆಗ್ಬಾರ್ದು. ಯಾವಾಗ ನಂದು ಅಂತ ನಾವು ತಿಳಿತೀವೋ ಆವಾಗ ನಮ್ಮದು ಅಂತಕ್ಕಂಥದ್ದು ಬರ್ತದೆ. ಯಾವಾಗ ನಮ್ಮದು ಅಂದೇವೋ ಇಡೀ ಊರೇ ನಮಗೆ ಭಾಗ ಬರ್ತದೆ. ಅದಕ್ಕೆಲ್ಲರೂ ಭಾಗವಹಿಸಿ ಈ ಒಂದು ಶ್ರಮದಾನ ಯಶಸ್ವಿಗೊಳಿಸೋಣ ಅಂತ ಹೇಳಿ ಕೇಳ್ಕೊಳ್ತೇನೆ. ಈಗ ಈ ಒಂದು ಶ್ರಮದಾನದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆಯುಷ್ಮಾನ್ ಭೀಮಾಶಂಕರ್ ತೇಲ್ಕರ್ ಹಾಗೂ ವೀರಪ್ಪ ಸದಸ್ಯರು ಶ್ರೀನಿವಾಸ, ಭೀಮನಗೌಡ, ಬಸವರಾಜ ಹಾಗೂ ಇನ್ನಿತರ ಎಲ್ಲ ನಮ್ಮ ಸಿಬ್ಬಂದಿ, ಶ್ರೀನಿವಾಸ ಬೇಕು ಎಲ್ಲ ಸದಸ್ಯರು ದಯಮಾಡಿ ತಪ್ಪು ತಿಳ್ಕೊಳ್ಬಾರ್ದು. ಎಲ್ಲ ಸದಸ್ಯರು ಈ ಒಂದು ಶ್ರಮದಾನದಲ್ಲಿ ಭಾಗಿಯಾಗಿದೆ. ತಾವು ಮಾರ್ಗದರ್ಶಿಗಳಾಗಬೇಕಂತ ಕೇಳ್ಕೊಳ್ತಾರೆ. ಹಡಪದ ಸಮಾಜದ ರಮೇಶ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ.